ಹರೀಶ್ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ನಿಂಬರ್ಗಿ. ನಾನು ಹೈದರಾಬಾದಿನ ನಿವಾಸಿ. ಇವತ್ತು ನಾನು ಆರಿಸಿಕೊಂಡಿರುವ ಮುಂಡಿಗೆ ಪುರಂದರದಾಸರ ರಚನೆಯ ಒಂದು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಈ ಒಂದು ಕೃತಿ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು. ಬೆಕ್ಕು ಭಕ್ಕರಿ ಮಾಡುವುದು ಕಂಡೆ, ಇಲಿಯು ಒಲೆಯ ಚಾಚುದ ಕಂಡೆ. ಬೆಕ್ಕು ಭಕ್ಕರಿ ಮಾಡುವುದು ಕಂಡೆ, ಇಲಿಯು ಒಲೆಯ ಚಾಚುದು ಕಂಡೆ. ಮೆಕ್ಕೆ ಕಾಯಿ ಕಂಡೆ ನವ್ವ, ಮೆಕ್ಕೆ ಕಾಯಿ ಕಂಡೆ ನವ್ವ, ತೆಕ್ಕೆ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು. ಕಪ್ಪೆ ಪಾತರ ಕುಣಿಯುವುದು ಕಂಡೆ, ಏಡಿ ಮದ್ದಳೆ ಬಡಿಯುವುದು ಕಂಡೆ. ಕಪ್ಪೆ ಪಾತರ ಕುಣಿಯುವುದು ಕಂಡೆ, ಏಡಿ ಮದ್ದಳೆ ಬಡಿಯುವುದ ಕಂಡೆ. ತೊಂಡೆ ಕಾಯಿ ಕಂಡೆ ನವ್ವ, ತೊಂಡೆ ಕಾಯಿ ಕಂಡೆ ನವ್ವ, ಹಂಡೆ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು. ಅರಿಶಿಣ ಬಿತ್ತೋದು ಕಂಡೆ, ಗಸಗಸೆಯ ಎಣಿಸೋದು ಕಂಡೆ. ಅರಿಶಿಣ ಬಿತ್ತೋದು ಕಂಡೆ, ಗಸಗಸೆಯ ಎಣಿಸೋದು ಕಂಡೆ. ಪುರಂದರ ವಿಠಲನ ಪಾದವ ಕಂಡೆ, ಪುರಂದರ ವಿಠಲನ ಪಾದವ ಕಂಡೆ. ಪರ್ವತ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ಸುಳ್ಳೇ ನಮ್ಮನೆ ದೇವರು, ಸುಳ್ಳೇ ನಮ್ಮನೆ ದೇವರು. ಈಗ ಈ ಹಾಡಿನ ವ್ಯಾಖ್ಯಾನವನ್ನು ನೋಡೋಣ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು. ಇದು ಮೇಲ್ನೋಟಕ್ಕೆ ಏನೋ ಬೇರೆ ಅರ್ಥ ಕೊಡುತ್ತೆ ಹೊರತಾಗಿ ಇದರ ಒಳಾರ್ಥವನ್ನು ನಾವು ಒಂದೊಂದೇ ಸಾಲಿನಂತೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಸಾಮಾನ್ಯವಾಗಿ ಮನುಷ್ಯರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ ತಲೆಯಲ್ಲಿ ಬಂದೇ ಬರುತ್ತದೆ, ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವುದಾಗಿ. ಈಗ ಈ ದೇವರ ಸೃಷ್ಟಿ, ನಾವೆಲ್ಲ ಜೀವರಾಶಿಗಳು, ದೇವರ ಅವತಾರಗಳು, ದೇವರ ಪವಾಡಗಳು, ಇವೆಲ್ಲವೂ ಸತ್ಯವೇ, ಹೌದಲ್ವಾ? ಹಾಗಿರಬೇಕಾದರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು, ಅನುಭವಕ್ಕೆ ಬರುವಂಥದ್ದು ಇವೆಲ್ಲವುಗಳು ಸತ್ಯವು. ಈ ದೇವರ ಅವತಾರಗಳಿಗೆ ಇವೆಲ್ಲದಕ್ಕೂ ನಮ್ಮ ವೇದ, ಪುರಾಣ, ಉಪನಿಷತ್ತು ಅವುಗಳೇ ಸಾಕ್ಷಿಯಾಗಿವೆ. ಹಾಗಾಗಿ ನಮ್ಮಲ್ಲಿ ಸುಳ್ಳು ಇಲ್ಲ ಅಂತ ಇಲ್ಲಿ ದಾಸರು ವರ್ಣನೆ ಮಾಡ್ತಾರೆ. ಹಾಗಾದರೆ ಸುಳ್ಳೇ ನಮ್ಮನೆ ದೇವರು, ಇದನ್ನು ಪ್ರಶ್ನಿಸಬೇಕಾದರೆ ನಮ್ಮನೆ ದೇವರು ಸುಳ್ಳೇ ಅಂತ. ಇಲ್ಲಿ ನಮ್ಮನೆ ಅಂದರೆ ನಮ್ಮ ಸಾಧನೆಯ ಶರೀರ. ನಮ್ಮ ಮನೆಯ ದೇವರು ಅಂದರೆ ನಮ್ಮಲ್ಲಿ ನೆಲೆಸಿರುವಂಥ ಬಿಂಬರೂಪಿ ಸ್ವರೂಪಿಯಾದಂತಹ ಭಗವಂತ.
ಅವನು ಸುಳ್ಳೇ ಅಂತ ಇಲ್ಲಿ ದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಧ್ವನಾಮದಲ್ಲಿ ಬರುವ ಸಾಲಿನಂತೆ ಆವಾತನು ದೇಹದೊಳೆರೆ ಹರಿಯು ತಾ ನೆಲೆಸಿಹನು, ಆವಾತನು ತೊಲಗೆ ಹರಿತಾ ತೊಲಗುವ ಅಂದ ಹಾಗೆ ಎಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ನಿಂತು ಕೆಲಸ ಕರ್ಮಗಳನ್ನು ಮಾಡಿಸುತ್ತಿರುತ್ತಾನೆಯೋ ಅಲ್ಲಿಯವರೆಗೆ ನಮ್ಮ ಅಸ್ತಿತ್ವ. ಹಾಗಾಗಿ ನಮ್ಮನೆ ದೇವರು ಸುಳ್ಳೇ ಅಂತ ಇಲ್ಲಿ ದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮೊದಲನೇ ಚರಣ, ಬೆಕ್ಕು ಭಕ್ಕರಿ ಮಾಡುದು ಕಂಡೆ ಇಲಿಯು ಒಲೆಯ ಚಾಚುದ ಕಂಡೆ. ಇಲ್ಲಿ ಮೊದಲನೇದ್ದು ಇಲಿಯನ್ನು ನೋಡೋಣ. ಇಲಿಯು ಒಲೆಯ ಚಾಚುದ ಕಂಡೆ ಅಂದರೆ ಏನರ್ಥಪ್ಪ? ಇಲಿಯನ್ನು ಇಲ್ಲಿ ನಮ್ಮ ದೇಹದ ಮನಸ್ಸಿಗೆ ಹೋಲಿಸಿದ್ದಾರೆ, ಅದಕ್ಕೆ ಹೊಂದಾಣಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸು ತುಂಬ ಚಂಚಲ, ಲೌಕಿಕ ಆಕರ್ಷಣೆಗಳಿಗೆ ಹುಡುಕ್ತಾನೇ ಇರುತ್ತೆ. ಹಾಗಾಗಿ ಇಲಿ ಹೇಗೆ ಎಲ್ಲಿ ರಂಧ್ರಗಳಿರುತ್ತದೆಯೋ ಅಲ್ಲಿ ಜಿಗಿದು ಓಡ್ತಾನೇ ಇರ್ತದೆ. ಹೇಳ್ತೀವಲ್ಲ, ಲೈಫ್ ಈಸ್ ಲೈಕ್ ಅ ರ್ಯಾಟ್ ರೇಸ್ ಅಂತ. ಹಾಗೆ ಎಲ್ಲಿ ನಮಗೆ ಲೌಕಿಕ ಅಟ್ರಾಕ್ಷನ್ಸ್ ಇರುತ್ತೋ ಅಲ್ಲಿ ಮನಸ್ಸು ಹೋಗ್ತಾನೇ ಇರುತ್ತೆ, ಅದು ಅಲ್ಲಿಯೂ ಕೂಡ ರೇಸು. ಹಾಗಾಗಿ ಮನಸ್ಸನ್ನು ಇಲಿಗೆ ಹೋಲಿಸಿದ್ದಾರೆ. ಒಲೆ ಅಂದರೆ ಇಲ್ಲಿ ವಿಷಯದ ಭೋಗ. ಮನುಷ್ಯನಿಗೆ ನಾನಾ ತರಹದ ಆಸೆಗಳು, ಅವುಗಳಿಗೆ ಕೊನೆಯೇ ಇಲ್ಲ. ನನಗೂ ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ಎಷ್ಟಿದ್ದರೂ ತೃಪ್ತಿನೇ ಇಲ್ಲ ಮನುಷ್ಯನಿಗೆ. ಹಾಗಾಗಿ ಇಲಿ ಅನ್ನುವ ಮನಸ್ಸು ಒಲೆಯ ಅನ್ನುವ ವಿಷಯದ ಭೋಗಕ್ಕೆ ಚಾಚುತ್ತಲೇ ಇರುತ್ತದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಇನ್ನು ಎರಡನೇ ಸಾಲು, ಬೆಕ್ಕು ಭಕ್ಕರಿ ಮಾಡುದು ಕಂಡೆ. ಇಲಿಯನ್ನ ಮನಸ್ಸಿಗೆ ಹೋಲಿಕೆ ತಗೊಂಡರೆ ಬೆಕ್ಕನ್ನ ಇಲ್ಲಿ ಬಾಹ್ಯೇಂದ್ರಿಯಗಳು ಅಂತ ಹೊಂದಾಣಿಕೆ ನೀಡಿದ್ದಾರೆ. ನಮ್ಮ ಬಾಹ್ಯೇಂದ್ರಿಯಗಳು ಕರ್ಮಗಳನ್ನು, ಕೆಲಸಗಳನ್ನು ಮಾಡಿಸುತ್ತವೆ. ಅದು ಹೇಗೆ? ಮನಸ್ಸು, ನಮ್ಮ ಮನುಷ್ಯನ ಮನಸ್ಸು ಹೇಗೆ ಹೇಳುತ್ತದೆಯೋ ಹಾಗೆ ನಡೆಯುತ್ತದೆ. ಹಾಗಾಗಿ ಬೆಕ್ಕು ಹೇಗೆ ಇಲಿ ಅನ್ನುವ ಮನಸ್ಸನ್ನು ಹೊಂಚು ಹಾಕಿ ಹಿಡಿಯುತ್ತದೆಯೋ ಹಾಗೆಯೇ ಮನಸ್ಸು ನಮ್ಮ ಬಾಹ್ಯೇಂದ್ರಿಯಗಳ ಮೂಲಕ ಕರ್ಮಗಳನ್ನು ಮಾಡಿಸುತ್ತದೆ. ಬೆಕ್ಕು ಭಕ್ಕರಿ ಮಾಡುದ ಕಂಡೆ. ಭಕ್ಕರಿ ಅಂದರೆ ವಿಷಯ ಎಂಬ ಭೋಗ, ಅದನ್ನು ಮಾಡುತ್ತಲೇ ಇರುತ್ತದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಮೆಕ್ಕೆಕಾಯಿ ಕಂಡೇನವ ತೆಕ್ಕೆಗಾತರ. ಮೆಕ್ಕೆಕಾಯಿ ಅಂದರೆ ಇದು ಒಂದು ಅಪ್ರಸಿದ್ಧವಾದ ಒಂದು ತರಕಾರಿ. ಇದನ್ನು ಪದವಿಭಾಗ ಮಾಡಿ ನೋಡಿದಾಗ ಮೇಕೆ ಇತಿ ಕಾಯಂತಿ ಅಂದರೆ ಹೇಗೆ ಮೇಕೆ ಯಾವಾಗಲೂ ಮೇ ನನಗೆ ಬೇಕು, ನಾನು ನನ್ನದು ಅಂತ ಎಷ್ಟು ಸ್ವಾರ್ಥ ಬುದ್ಧಿ ಮನುಷ್ಯನದು, ಹಾಗೆ ಕೆ ಇತಿ ಕಾಯಂತಿ ಎಲ್ಲ ಜೀವರಾಶಿಗಳು ಕೂಡ ಸ್ವಾರ್ಥ ಬುದ್ಧಿಗಳಾಗಿಯೇ ಹೊರತಾಗಿ ಭಗವಂತನ ಚಿಂತನೆ, ಭಗವಂತನ ನಾಮಸ್ಮರಣೆ, ಅವನಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳುವುದನ್ನು ಮನುಷ್ಯ ಮಾಡುತ್ತಿಲ್ಲ. ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಬೇಕು ಅಂತ ಇಲ್ಲಿ ಮೆಕ್ಕೆಕಾಯಿ ಕಂಡೇನವ್ವ ತೆಕ್ಕೆಗಾತರ, ಎಲ್ಲಿ ನೋಡಿದಲ್ಲಿ ಅದು ಎಷ್ಟು ಅದರ ಪ್ರಮಾಣ ಎಷ್ಟು ಇದೆ ಅಂದರೆ ತೆಕ್ಕೆಗಾತರ, ತುಂಬ ಜಾಸ್ತಿ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಇನ್ನು ಎರಡನೇ ಚರಣ, ಕಪ್ಪೆ ಪಾತರ ಕುಣಿಯುವುದು ಕಂಡೆ. ಕಪ್ಪೆ ಉಭಯವಾಸಿಚರ, ಅದು ನೀರು ಇಲ್ಲದ ಕಡೆಯಿಂದ ನೀರಿದ್ದ ಕಡೆ ಜಾಗಕ್ಕೆ ಜಿಗುತ್ತಾ ಇರುತ್ತದೆ, ಹಾಗೆ ಸದಾ ಒಟುಗುಟ್ಟುತ್ತಾನೆ ಇರುತ್ತದೆ. ಇದನ್ನು ಕೂಡ ಪದವಿಭಾಗ ಮಾಡಿ ನೋಡಿದಾಗ ಕಪ್ಪೆ, ಕ ಅಂದರೆ ಕರ್ಮಫಲ, ಪೆ ಅಂದರೆ ಪಿ ಇತಿ ಪಿಬಂತಿ ಅಂದರೆ ಎಲ್ಲ ಕುಡಿಯುವ ಜೀವರಾಶಿಗಳು, ತಮ್ಮ ಕರ್ಮಫಲವನ್ನು ಎಲ್ಲ ಕುಡಿಯುವ ಜೀವರಾಶಿಗಳು ಅಂತ ಇಲ್ಲಿ ಹೋಲಿಕೆ ಕೊಟ್ಟಿದ್ದಾರೆ. ಕಪ್ಪೆ ಪಾತರ, ಪಾತರ ಅಂದರೆ ಪಾತರಗಿತ್ತಿ, ಬಣ್ಣ ಬಣ್ಣದ ಪಾತರಗಿತ್ತಿಗಳು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಈ ಸಂಸಾರ ಲೌಕಿಕ ಸುಖವೂ ಕೂಡ
ಬಣ್ಣ ಬಣ್ಣದ ಸುಖವಾಗಿದೆ. ಅದರ ಹಿಂದೆ ಮನುಷ್ಯ ಬಿದ್ದಿದ್ದಾನೆ. ಅದರ ತಕ್ಕಂತೆಯೇ ಕುಣಿತಾನೂ ಇದ್ದಾನೆ. ಹಾಗಾಗಿ ಈ ಸುಖ ದುಃಖಗಳಲ್ಲಿಯೇ ಮನುಷ್ಯ ಮುಳುಗುತ್ತಿದ್ದಾನೆ ಹೊರತಾಗಿ ಭಗವಂತನ ನಾಮಚಿಂತನೆ, ಭಗವಂತನ ನಾಮಸ್ಮರಣೆಗೆ ಅವನಿಗೆ ಸಮಯವೇ ಇಲ್ಲ ಅಂತ ಇಲ್ಲಿ ಒಂದು ಚಿಕ್ಕ ಸಂದೇಶವನ್ನು ನೀಡಿದ್ದಾರೆ. ಏಡಿ ಮದ್ದಳೆ ಬಡಿಯುವುದ ಕಂಡೆ. ಏಡಿ 10 ಕಾಲಿನ ಒಂದು ಚಿಕ್ಕ ಪ್ರಾಣಿ. ಇಲ್ಲಿ 10 ಕಾಲುಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು. ಈ 10 ಕಾಲುಗಳನ್ನು ಏಡಿ ಮದ್ದಳೆ ಬಡಿತಾ ಇದ್ದಾರೆ. ಅಂದರೆ ಈ ನಮ್ಮ ಇಂದ್ರಿಯಗಳ ಮೂಲಕವಾಗಿ ನಾವು ಮಾಡುವ ಕರ್ಮಗಳು ಎಲ್ಲರೂ ಮದ್ದಳೇನೇ ಬಡಿತಾ ಇದ್ದಾರೆ. ಅಂದರೆ ಎಲ್ಲರೂ ಲೌಕಿಕ ಜೀವನದಲ್ಲಿಯೇ ತೊಡಗ್ತಾ ಇದ್ದಾರೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ತೊಂಡೆಕಾಯಿ ಕಂಡೇನವ್ವ. ತೊಂಡೆಕಾಯಿ ತಮೋಗುಣ ಪ್ರಚೋದಕ, ಕಾಮ ಬುದ್ಧಿಯನ್ನು ಉಂಟು ಮಾಡುವ ಪದಾರ್ಥ. ಹೀಗಿದ್ದಲ್ಲಿ ಈ ತರಕಾರಿ ನಿಷಿದ್ಧವಾಗಿದೆ. ತೊಂಡೆಕಾಯಿ ಕಂಡೇನವ್ವ ಹಂಡೆಗಾತರ. ಇದೂ ಕೂಡ ಇದರ ಪದಾರ್ಥವೂ ಕೂಡ ಅತಿ ದೊಡ್ಡ ಜಾಸ್ತಿ ಎಲ್ಲ ಜೀವರಾಶಿಗಳಲ್ಲಿಯೂ ಕಾಣುವಂಥದ್ದು. ಇದರ ಗಾತ್ರ ಕೂಡ ಅತಿ ದೊಡ್ಡದಾಗಿದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಇನ್ನು 3ನೇ ಚರಣ, ಅರಿಶಿಣ ಬಿತ್ತೋದು ಕಂಡೆ. ಅರಿಶಿಣ ತುಂಬ ಸೂಕ್ಷ್ಮವಾದ ಕಣಗಳು. ಅದನ್ನು ವಿಭಾಗ ಮಾಡಲಿಕ್ಕೆ ಆಗೋದೇ ಇಲ್ಲ, ಬೇರ್ಪಡಿಸಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಮ್ಮ ಕರ್ಮಗಳು ಕೂಡ ನಮ್ಮ ಜೊತೆಗೇ ಅಂಟಿಕೊಂಡು ಬರುತ್ತವೆ. ಅದನ್ನು ನಮ್ಮಿಂದ ಬೇರ್ಪಡೆ ಮಾಡಲು ಸಾಧ್ಯವಿಲ್ಲ. ಆ ಕರ್ಮ ಫಲವನ್ನು ನಾವು ಅನುಭೋಗಿಸಲೇಬೇಕು. ಅದು ಕರ್ಮಗಳು ಕೂಡ ಮನಸ್ಸಿನ ಕರ್ಮ, ಸುಖ ದುಃಖ, ಈ ಎಲ್ಲ ಕರ್ಮಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ನಮ್ಮ ಶ್ವಾಸ ಉಶ್ವಾಸ ನಡೆಯುತ್ತಲೇ ಇರುವವರೆಗೂ ಈ ಕರ್ಮಗಳು ಮನುಷ್ಯ ಮಾಡುತ್ತಲೇ ಇರುತ್ತಾನೆ. ಹರಿ ನಮ್ಮ ಕಡೆ, ನಾವು ಹರಿಯ ಕಡೆ ಹೋಗಬೇಕು ಅಂದರೆ ಹರಿದ್ರ ಅಂದರೆ ಅರಿಶಿಣ ಅನ್ನುವ ಸತ್ಕರ್ಮಗಳನ್ನು ನಾವು ಮನುಷ್ಯ ಮಾಡಲು ಪ್ರಾರಂಭಿಸಿ, ಅದನ್ನು ಒಂದು ದಿನ ಮಾಡಿದರೆ ಸಾಲದು, ಇದನ್ನು ದಿನನಿತ್ಯ ಅಭ್ಯಾಸವನ್ನು ಮಾಡಿಕೊಳ್ತಾ ಆದಷ್ಟು ಪ್ರಯತ್ನವನ್ನು ಮಾಡ್ತಲೇ ಇರಬೇಕು ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಗಸಗಸೆಯ ಎಣಿಸುವುದ ಕಂಡೆ. ಗಸಗಸೆ ತುಂಬ ಸಣ್ಣ ಕಣಗಳು. ಅದು ಹಿಡಿದರೆ ನಮ್ಮ ಕೈಯಲ್ಲೂ ಸಿಗಲ್ಲ. ಅದು ಕೆಳಗಡೆ ಬಿದ್ದರೆ ಆರಿಸಿಕೊಳ್ಳಲು ತುಂಬ ಕಷ್ಟ. ಅದುವೇ ಮನುಷ್ಯನ ಸಮಯ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂದ ಹಾಗೆ ನಮಗೆ ಮನುಷ್ಯ ಈ ಜನ್ಮ ಕೊಟ್ಟ ದೇವರು ಈ ಜನ್ಮ ಸಾಲುವುದೇ ಇಲ್ಲ ಅವನ ಭಗವಂತನ ಚಿಂತನೆ ಮಾಡಲಿಕ್ಕೆ ಅಂತ ದಾಸರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ. ಮಹಾಭಾರತದಲ್ಲಿ ಕೃಷ್ಣನೇ ವಿಶ್ವರೂಪ ತೋರಿಸಿದಾಗ ಅರ್ಜುನನಿಗೇನೆ ಆ ವಿಶ್ವರೂಪವನ್ನು ನೋಡಲಿಕ್ಕಾಗದೇನೆ ಕಣ್ಣು ಮುಚ್ಚಿದ್ದಾನೆ. ಇನ್ನು ಅವನ ಪಾದವೇ ಪರ್ವತಗಾತರ ನಾವೆಲ್ಲರೂ ಸಾಮಾನ್ಯ, ನಮಗೆ ಅವನ ಪಾದವೇ ಗಾತ್ರದಲ್ಲಿ ಕಾಣುತ್ತದೆ. ಈ ಭಗವಂತನ ಪಾದಗಳನ್ನು ಎರಗಿ ನಾವು ಭಗವಚ್ಚಿಂತನೆ, ಸತ್ಕರ್ಮಗಳ, ಭಗವನ್ ನಾಮಸ್ಮರಣೆ, ಹರಿಯ ನಾಮ ಇವೆಲ್ಲವೂ ಸತ್ಕರ್ಮಗಳನ್ನು ಮಾಡುತ್ತಾ ಹೋಗೋಣ ಅಂತ ಹೇಳುತ್ತಾ ಈ ಒಂದು ಮುಂಡಿಗೆ ದಾಸರ ಪದವನ್ನು ವ್ಯಾಖ್ಯಾನವನ್ನು ಮಾಡುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ. ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮಿಸಿ. ಹರೇ ಶ್ರೀನಿವಾಸ.